ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಕಿರಣ್ ಮಜುಂದರ್ ಶಾ. ಉದ್ಯಮಿ ಕಿರಣ್ ಮಜುಂದರ್ ಶಾ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ರಸ್ತೆ ಗುಂಡಿ ವಿಚಾರವಾಗಿ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿದ್ರು ಇವರು. ಈಗ ಕಿರಣ್ ಮಜುಂದರ್ ಶಾ ಉದ್ಯಮಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ರಸ್ತೆ ಗುಂಡಿ ವಿಚಾರವಾಗಿ ಸರ್ಕಾರದ ನಡೆಯನ್ನ ಕಿರಣ್ ಮಜುಂದರ್ ಶಾ ಪ್ರಶ್ನಿಸಿದ್ರು. ಬಯೋಕಾನ್ನ ಸಂಸ್ಥಾಪಕರು ಇವರು. ಹಬ್ಬದ ಶುಭಾಶಯದ ನೆಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಹಬ್ಬದ ಶುಭಾಶಯದ ನೆಪದಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವರ ಜೊತೆಯಲ್ಲಿ ಕಿರಣ್ ಮಜುಂದರ್ ಶಾ ಚರ್ಚೆಯನ್ನು ಮಾಡಿದ್ದಾರೆ. ಹಾಗೆಯೇ ಉದ್ಯಮಿಗಳು ಒಂದು ಕಡೆಯಲ್ಲಿ ಬೆಂಗಳೂರನ್ನು ತೊರೆಯುವಂಥ ನಿಟ್ಟಿನಲ್ಲೂ ಕೆಲವೊಂದಿಷ್ಟು ಉದ್ಯಮಿಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಾಕಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರವಾಗಿ ಕಟುವಾಗಿ ಟೀಕೆ ಮಾಡಿದವರಲ್ಲಿ ಬಯೋಕಾನ್ನ ಸಂಸ್ಥಾಪಕರಾಗಿರುವಂಥ ಕಿರಣ್ ಮಜುಂದರ್ ಶಾ ಅವರು ಕೂಡ ಒಬ್ಬರು ಖ್ಯಾತ ಉದ್ಯಮಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಕುರಿತಂತೆ ಕಟುವಾಗಿ ಟೀಕೆಯನ್ನು ಮಾಡಿದರು. ಸರ್ಕಾರದ ಕೈಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋಕ್ಕೆ ಆಗದಿದ್ದರೆ ನಾನೇ 10 ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಿರುಗೇಟನ್ನು ಕೊಡುವಂಥ ಕೆಲಸ ಮಾಡಿದರು. ಜಟಾಪಟಿ ಜೋರಾಗಿತ್ತು ಒಂದು ಕಡೆಯಲ್ಲಿ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಉದ್ಯಮಿ ಕಿರಣ್ ಮಜುಂದರ್ ಶಾ ಭೇಟಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಭೇಟಿಯಾಗಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಹಾಗೆಯೇ ಭೇಟಿ ಸಂದರ್ಭದಲ್ಲಿ ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಜೊತೆಗೆ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಇತರೆ ರಾಜ್ಯಗಳು ನೀಡ್ತಾ ಇರುವಂಥ ರಿಯಾಯಿತಿ ಬಗ್ಗೆಯೂ ಕೂಡ ಡಿಸಿಎಂ ಜೊತೆ ಕಿರಣ್ ಮಜುಂದರ್ ಶಾ ಸಮಾಲೋಚನೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಗಮನಿಸ್ತಾ ಇದ್ವಿ ಕಿರಣ್ ಮಜುಂದರ್ ಶಾ ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ರಸ್ತೆ ಗುಂಡಿ ವಿಚಾರವಾಗಿ ಒಂದು ರೀತಿಯ ಜಟಾಪಟಿಯೇ ನಡೆದಿತ್ತು ಎನ್ನಬಹುದು. ಬಟ್ ಈ ಭೇಟಿಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಿದೆ? ಬರೀ ಹಬ್ಬದ ಶುಭಾಶಯ ಕೋರೋಕ್ ಮಾತ್ರನಾ ಇದು ಹೇಗೆ? ಸಂಪತ್ತು ಏನು ಈ ಇರ್ಬೋದು ಮತ್ತು ಈ ಒಂದು ವ್ಯವಹಾರಗಳು ಅಥವಾ ಏನು ಅವರ ಒಂದು ಇಂಡಸ್ಟ್ರಿ ವ್ಯವಹಾರಗಳಿದೆಯಲ್ಲ, ಈ ಒಂದು ವಿಚಾರ ಕೇವಲ ಆಯಾ ಸಂದರ್ಭಕ್ಕೆ ಸೀಮಿತವಾಗ್ತವೆ. ಈಗ ಕಿರಣ್ ಮಜುಂದರ್ ಶಾ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿರುವಂತದ್ದು ದೀಪಾವಳಿ ಶುಭ ಕೋರುವಂತದ್ದು ಪ್ರಮುಖವಾಗಿದೆ. ಅದ್ರ ಜೊತೆಗೆ ಇವೆಲ್ಲ ಬೇರೆ ಬೇರೆ ವಿಷಯಗಳು ಸಹ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸುಮಾರು 45 ನಿಮಿಷಗಳ ಕಾಲ ಕಿರಣ್ ಮಜುಂದರ್ ಶಾ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿ ಅವರು ತೆರಳಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆನ ನೀಡದೆ. ಈ ಸಂದರ್ಭದಲ್ಲಿ ಇಂದಿನ ಡಿಕೆ ಶಿವಕುಮಾರ್ ಅವರು ಕಿರಣ್ ಮಜುಂದಾರ್ ಶಾ ಅವರ ಟ್ವೀಟ್ ಇರ್ಬೋದು ಮತ್ತು ಅದಾದ ನಂತರ ಆದ ಬೆಳವಣಿಗೆಗೆ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಗೃಹ ಸಚಿವ ಪರಮೇಶ್ವರ್ ಇರ್ಬೋದು ಎಲ್ಲರೂ ಸಹ ಸಾಕಷ್ಟು ಟೀಕೆಯನ್ನ ಮತ್ತು ಅವರ ಕೊಟ್ಟಂತ ಒಂದು ಟ್ವೀಟ್ಗೆ ತಿರುಗೇಟನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಈ ವಿಷಯಗಳು ಚರ್ಚೆಗೆ ಬಂದಿರುತ್ತವೆ. ಆ ಒಂದು ರಸ್ತೆ ಸಂಬಂಧಪಟ್ಟಂತೆ ಈಗಾಗಲೇ ಆ ರಸ್ತೆಯನ್ನು ಪೂರ್ಣವಾಗಿ ನಮ್ಮ ಖಾಸಗಿ ಸಂಸ್ಥೆಗಳಿಗೆ ನೀವು ಬಿಟ್ಕೊಡಿ, ಆ ಡೆವಲಪ್ ಮಾಡ್ಲಿಕ್ಕೆ ನಾವು ಒಂದು ಖಾಸಗಿ ಸಂಸ್ಥೆಗಳು ಸಿದ್ಧ ಇದೆ ಅಂತ ಹೇಳ್ಬಿಟ್ಟು ಮೋಹನ್ ದಾಸ್ ಪೈ ಅದೇ ರೀತಿ ಕಿರಣ್ ಮಜುಂದಾರ್ ಶಾ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಅಂತ ಒಂದು ತೀರ್ಮಾನವನ್ನು ಕೈಗೊಂಡಿದ್ರು. ಆ ಒಂದು ವಿಷಯ ಚರ್ಚೆ ಆಗಿರುವಂತ ಸಾಧ್ಯತೆ ಹೆಚ್ಚಿದೆ. ಇದಾದ ನಂತರ ಬೆಂಗಳೂರಿನ ನಗರದ ಮೂಲಸೌಕರ್ಯ ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ ಸಂಬಂಧಪಟ್ಟಂತೆ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ. ಆ ಟಾಸ್ಕ್ ಫೋರ್ಸ್ ಅಲ್ಲಿ ಕಿರಣ್ ಮಜುಂದಾರ್ ಶಾ ಅವರು ಇದ್ದಾರೆ. ಮೋಹನ್ ದಾಸ್ ಪೈ ಸೇರಿದಂತೆ ಬಿ-ಸ್ಮೈಲ್ ಸಂಸ್ಥೆ ಇರ್ಬೋದು, ಬೆಂಗಳೂರಿನ ಹಲವಾರು ವಿವಿಧ ಸಂಘಟನೆಗಳು ಸಹ ಇದೆ. ಅದರಲ್ಲಿ ಮಜುಂದಾರ್ ಶಾನು ಸಹ ಪ್ರಮುಖರಾಗಿರ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಅವ್ರು ಎಲ್ಲಾ ರೀತಿ ಸಲಹೆ ಸೂಚನೆ ಕೊಡ್ಲಿಕ್ಕೆ ಮತ್ತು ಅವರು ಟೀಕೆ ಮಾಡ್ಲಿಕ್ಕೂ ಎಲ್ಲರಿಗೂ ಅವ್ರಿಗೆ ಅವಕಾಶ ಇದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸೌಹಾರ್ದವಾಗಿ ಭೇಟಿ ಮಾಡಿ ಹಲವಾರು ವಿಷಯಗಳ ಚರ್ಚೆ ಮಾಡಿ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ವಿಷಯನೂ ಸಹ ಚರ್ಚಿತ ಆಗಿರುವಂತ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಗುಂಡಿ ಮುಚ್ಚೋ ಕಾರ್ಯವನ್ನ ಬಹುತೇಕ ಬೆಂಗಳೂರು ನಗರದಲ್ಲಿ ಕೈಗೊಂಡಿರೋ ಕಾರಣಕ್ಕೋಸ್ಕರ ಈಗ ಡಿಕೆ ಶಿವಕುಮಾರ್ ಅವರು ಸಮಜಾಯಿಸಿ ನೀಡುವಂತ ಒಂದು ಕೆಲಸವನ್ನು ಮಾಡಿರಬಹುದು. ಮತ್ತು ನಾನೀಗಾಗಲೇ ಉಲ್ಲೇಖ ಮಾಡಿದಂತೆ ಆ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಈ ಖಾಸಗಿ ಸಂಸ್ಥೆಗಳಿಗೆ ಬಿಟ್ಟುಕೊಟ್ರೆ ಅವರಲ್ಲಿ ಇರುವಂತಹ ಏನು ರೆವಿನ್ಯೂ ಮೇನ್ ಬರ್ತದೆ, ಅದರಲ್ಲಿ ಅದನ್ನ ಖಾಸಗಿ ಸಂಸ್ಥೆಗಳ
ಏನು ಅನುದಾನದಿಂದ ನಾವು ಡೆವಲಪ್ ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಸುಮಾರು 400-500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಒಂದು ಸಂದೇಶವನ್ನು ಕೊಟ್ಟಿರು. ಅದನ್ನ ಪರಿಶೀಲನೆ ನಡೆಸಲಿಕ್ಕೆ ಅಧಿಕಾರಿಗಳು DCM DK ಶಿವಕುಮಾರ್ ಸೂಚನೆ ಕೊಟ್ಟಿರುವಂತ ಸಾಧ್ಯತೆ ಇದೆ. ಸಂಪಾತ್. ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.